हेलो फ्रेंड्स वेलकम टू भूमिका किचन ನಾನು ನಿಮ್ಮ ಭೂಮಿಕಾ ಸುದರ್ಶನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ನಿಮಗೆ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ ಪಲ್ಯಕ್ಕೆ ಪಲ್ಯನೂ ರೆಡಿ ಆಗುತ್ತೆ ಸಾರಿಗೆ ಸಾರು ಕೂಡ ರೆಡಿ ಆಗುತ್ತೆ ಬೆಳಗ್ಗೆ ನೀವು ಎದ್ದ ತಕ್ಷಣ ಇದನ್ನ ಮಾಡಿಬಿಟ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಿಮಗೆ ಒಂದು ಪಲ್ಯನೂ ಸಿಕ್ಕಂಗಾಗುತ್ತೆ ಮಧ್ಯಾಹ್ನ ಊಟಕ್ಕೆ ಸಾಂಬಾರ್ ಜೊತೆಗೆ ಪಲ್ಯ ಕೂಡ ಇದ್ದಂಗಾಗುತ್ತೆ ಅದು ಯಾವುದು ಅಂತ ನೋಡೋಣ ಬನ್ನಿ ಹೆಸರು ಕಾಳು ಮತ್ತೆ ಕೋಸು ಉಪಯೋಗಿಸ್ಕೊಂಡು ಬಸ್ಸಾರು ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಒಳಗಡೆ 3 ಕಪ್ ಅಷ್ಟು ನೀರು ಹಾಕೊಂಡಿದ್ದೀನಿ ನೀರು ಚೆನ್ನಾಗಿ ಕುದಿಯೋದಕ್ಕೆ ಶುರು ಆಗಲಿ ಈ ಕುದಿಯೋ ನೀರೊಳಗಡೆ ಅರ್ಧ ಕಪ್ ಅಷ್ಟು ಹೆಸರು ಕಾಳನ್ನ ಚೆನ್ನಾಗಿ ತೊಳೆದು ಹಾಕೊಳ್ತಾ ಇದ್ದೀನಿ ಈ ಹೆಸರು ಕಾಳನ್ನ ಯಾವಾಗಲೂ ಪಾತ್ರೆಯಲ್ಲೇ ಈ ಥರ ಬೇಯಿಸಬೇಕು ಓಪನ್ ಆಗಿ ನೀವೇನಾದರೂ ಕುಕ್ಕರಲ್ಲಿ ಏನಾದರೂ ಬೇಯಿಸೋಕ್ಕೆ ಹೋದರೆ ಪೂರ್ತಿ ಅದು ಎಲ್ಲ ಬೆಂದಿ ಕದ್ರೋಗ್ಬಿಡುತ್ತೆ ಮ್ಯಾಶ್ ಆಗೋಗ್ಬಿಡುತ್ತೆ ಈ ಥರ ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಈ ಹೆಸರು ಕಾಳು ಒಂದು ಅರ್ಧ ಭಾಗ ಬೇಯೋವರೆಗೂ ಬೇಯಿಸ್ಕೊಳ್ತೀನಿ ಹೆಸರುಕಾಳು ಒಂದು ಅರ್ಧ ಭಾಗ ಬೆಂದರೆ ಸಾಕು ನೋಡಿ ಒಂದು ಸ್ವಲ್ಪ ಸಾಫ್ಟ್ ಆಗಿದೆ ಅಷ್ಟು ಬೆಂದಾಗ ನಾವು ಮೈನ್ ಐಟಮ್ಮು ಎಲೆಕೋಸನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೋಬೇಕು ಇದನ್ನು ಒಂದು 2 ಕಪ್ ಅಷ್ಟು ಎಲೆಕೋಸನ್ನ ನಾನು ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಈ ಎಲೆಕೋಸಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕಲ್ಲುಪ್ಪು ಒಂದು ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡೋದಕ್ಕೆ ಎಷ್ಟೊಂದು ಅಂತ ಅನಿಸುತ್ತೆ ಆದರೆ ಬೇಯ್ತಾ ಅಂತೂ ತುಂಬಾ ಕಮ್ಮಿ ಆಗೋಗ್ಬಿಡುತ್ತೆ ಇವಾಗ ಎಲ್ಲ ಈ ಥರ ಮಿಕ್ಸ್ ಮಾಡ್ಕೊಂಡಿದ ನಂತರ ರುಬ್ಬೋದಕ್ಕೆ ಒಂದು ಈರುಳ್ಳಿ ಸಾಂಬಾರಿಗೆ ಹಾಗೆ ಇಟ್ಕೊಂಡಿರ್ತೀನಿ ಇದು ಅದೇ ಥರ ಇದರಲ್ಲಿ ನೀರಲ್ಲಿ ತುಂಬ ರುಚಿಯಾಗಿರುತ್ತೆ ಈರುಳ್ಳಿ ಇವಾಗ ಲಿಡ್ ಕ್ಲೋಸ್ ಮಾಡಿಕೊಂಡು ಪುನಃ ಮೀಡಿಯಮ್ ಟು ಲೋ ಫ್ಲೇಮ್ ಮಾಡಿಕೊಂಡು ಕಂಪ್ಲೀಟ್ ಹೆಸರು ಕಾಳು ಮತ್ತು ಎಲೆಕೋಸು ಚೆನ್ನಾಗಿ ಬೇಯಬೇಕು ಹೆಸರು ಕಾಳು ಕೋಸು ಎರಡು ಚೆನ್ನಾಗಿ ಬೆಂದಿದೆ ನೋಡಿದ್ರೇ ಗೊತ್ತಾಗ್ತಾ ಇದೆ ನೋಡಿ ಹೆಸರು ಕಾಳು ಕೂಡ ನಿಮಗೆ ತುಂಬ ಸಾಫ್ಟಾಗಿ ಬೇಯಬೇಕು ಅಂದರೆ ನಿಮಗೆ ಹೇಗೆ ಬೇಕೋ ಹಾಗೆ ಬೇಯಿಸ್ಕೊಳ್ಳಿ ನಾನು ಸ್ವಲ್ಪ ಕ್ರಂಚಿಯಾಗಿದ್ರೇ ಇಷ್ಟಪಡ್ತೀನಿ ಹುಡಿಯಾಗಿರಬೇಕು ಇವಾಗ ಒಂದು ಸ್ಟ್ರೈನರಲ್ಲಿ ಇದನ್ನು ಸ್ಟ್ರೈನ್ ಮಾಡ್ಕೊಂಬಿಡೋಣ ಎಲ್ಲ ಸ್ಟ್ರೈನ್ ಮಾಡ್ಕೊಂಡಿದ್ದೀನಿ ನೋಡಿ ಆ ನೀರಲ್ಲಿ ನಾವು ಸಾರು ಮಾಡ್ಕೊಳ್ಳೋಣ ತಿಳಿ ಸಾರು ಇದರಲ್ಲಿ ಪಲ್ಯ ಮಾಡ್ಕೊಳ್ಳೋಣ ಈರುಳ್ಳಿನ ಸಪ್ರೇಟಾಗಿ ಎತ್ತಿಟ್ಕೊಂಡ್ಬಿಡ್ತೀನಿ ರುಬ್ಬೋದಕ್ಕೆ ಸಾಂಬಾರಿಗೆ ಫಸ್ಟು ಶೋಧಿಸ್ಕೊಂಡಿದ್ನಲ್ಲ ನೀರು ಇದನ್ನು ಒಂದು ಕಡೆ ಕುದಿಯೋದಕ್ಕೆ ಇಟ್ಬಿಡ್ತೀನಿ ಉಪ್ಪು ಹುಳಿ ಖಾರ ಅಷ್ಟರಲ್ಲಿ ಪಲ್ಯ ಮಾಡ್ಕೊಳ್ಳೋಣ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಗಟ್ಟಿ ಹುಣಸೆ ಹಣ್ಣಿನ ಪೇಸ್ಟ್ ಹಾಕೊಂಡಿದ್ದೀನಿ ಜೊತೆಗೆ 1.5 ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್ ಜೊತೆಗೆ 1 ಟೀ ಸ್ಪೂನ್ ಅಷ್ಟು ಬೆಲ್ಲ ಆಪ್ಷನಲ್ಲು ಬಸ್ಸಾರಿಗೆ ನಾವು ಬೆಲ್ಲ ಉಪಯೋಗಿಸ್ತೀವಿ ಇಷ್ಟಪಡದೇ ಇದ್ದವರು ಅದನ್ನ ಸ್ಕಿಪ್ ಮಾಡ್ಕೊಳ್ಳಿ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನು ಒಂದು ಕಡೆ ಕುದಿಯೋಕ್ಕೆ ಇಟ್ಬಿಡ್ತೀವಿ ನಾವು ಪಲ್ಯ ಮಾಡೋ ಅಷ್ಟರಲ್ಲಿ ಈ ಉಪ್ಪು ಹುಳಿ ಖಾರ ಎಲ್ಲ ಈ ನೀರು ಜೊತೆ ಚೆನ್ನಾಗಿ ಕುದ್ದಿರುತ್ತೆ ಆಮೇಲೆ ಇದಕ್ಕೆ ಒಂಚೂರು ರುಬ್ಬಿರೋದು ಹಾಕಿ ಒಗ್ಗರಣೆ ಹಾಕಿದ್ರೆ ನಮ್ಮದು ಸಾಂಬಾರು ತಿಳಿ ಸಾರು ರೆಡಿ ಆಗುತ್ತೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿ ಒಳಗಡೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಆಗ್ತಿದೆ ಹಾಗೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಸ್ವಲ್ಪ ಹಾಕೊಳ್ಳೋಣ ಒಗ್ಗರಣೆಗೆ ಸಾಸಿವೆ ಚೆನ್ನಾಗಿ ಸಿಡಿಯೋದಕ್ಕೆ ಶುರು ಆಗಲಿ ಸಾಸಿವೆ ಒಂದ್ಸಲ ಸಿಡಿಯೋದಕ್ಕೆ ಶುರು ಆಗ್ತಿದೆ ಹಾಗೆ 3 ಹಸಿಮೆಣಸಿನಕಾಯಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೊಂಡಿದ್ದೀನಿ ಖಾರಕ್ಕೆ ತಕ್ಕಷ್ಟು ಎಷ್ಟು ನೋಡ್ಕೊಂಡು ಹಾಕೊಳ್ಳಿ ಒಂದು ದಪ್ಪ ಸೈಜ್ ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿರೋ ಅಂಥದ್ದು ಜೊತೆಯಲ್ಲೇ 1 ಗರಿ ಕರಿಬೇವಿನ ಸೊಪ್ಪು ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈರುಳ್ಳಿ ಒಂದು ಸ್ವಲ್ಪ ಸಾಫ್ಟ್ ಆಗ್ತಿದೆ ಹಾಗೆ ಈ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕೊಳ್ತಾ ಇದ್ದೀನಿ ಆವಾಗಲೇ ಕಾಳು ಮತ್ತು ಕೋಸು ಬೇಯೋದಕ್ಕೇ ಉಪ್ಪು ಹಾಕಿದ್ದೆ ಇದಕ್ಕೆ ಎಷ್ಟು ಬೇಕು ಒಗ್ಗರಣೆಗೆ ಅಷ್ಟು ಹಾಕ್ಕೊಂಡು ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಹೆಸರು ಕಾಳು ಕೋಸು ಬೇಯಿಸಿಟ್ಕೊಂಡಿರೋದನ್ನ ಇದರೊಳಗಡೆ ಹಾಕೋಬೇಕು ಅವಾಗಲೇ ಏನು ಸ್ಟ್ರೈನರಲ್ಲಿ ಸ್ಟ್ರೈನ್ ಮಾಡಿ ಇಟ್ಕೊಂಡಿದ್ದೆ ಈರುಳ್ಳಿನ ಸಪ್ರೇಟಾಗಿ ಒಂದು ಬೌಲಲ್ಲಿ ಎತ್ತಿಟ್ಕೊಂಡಿದ್ದೀನಿ ಜೊತೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಹೆಸರು ಕಾಳು ಕೋಸು ಕೂಡ ನಾನು ತೆಗೆದಿಟ್ಕೊಂಡಿದ್ದೀನಿ ಎಲ್ಲ ಸ್ಟ್ರೈನ್ ಮಾಡ್ಕೊಂಡಿರೋವಂಥ ಹೆಸರು ಕಾಳು ಕೋಸನ್ನ ಇದರೊಳಗೆ ಹಾಕ್ಕೊಂಡು ನಿಧಾನವಾಗಿ ಈವನ್ ಆಗಿ ಈ ಒಗ್ಗರಣೆ ಈ ಪಲ್ಯ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ಥರ ಮಿಕ್ಸ್ ಮಾಡ್ಕೊಳ್ತೀನಿ ನೀವು ಬಾಕ್ಸಿಗೆ ಪ್ಯಾಕ್ ಮಾಡೋದಾದರೆ ಈ ಪಲ್ಯನೇನಾದರೂ ಒಗ್ಗರಣೆ ಮಾಡಿದಾಗಲೇ ತೆಂಗಿನಕಾಯಿ ಹಾಕಿ ತೆಂಗಿನಕಾಯಿನ ಒಂಚೂರು ಬಾಡಿಸ್ಕೊಂಬಿಡಿ ಆದರೆ ನೀವು ಮನೆಯಲ್ಲೇ ಉಪಯೋಗಿಸೋದಾದರೆ ನೀವು ಸರ್ವ್ ಮಾಡೋ ಟೈಮಲ್ಲಿ ಕೊನೆಯಲ್ಲಿ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡಿದ್ರೆ ಅದರದ್ದು ಟೇಸ್ಟು ಇನ್ನಷ್ಟು ಹೆಚ್ಚುತ್ತೆ ಒಂದು ಸಲ ಎಲ್ಲ ಕ್ಲೀನಾಗಿ ಈವನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ತೀನಿ
2ರಿಂದ 3 ನಿಮಿಷ ಮಿಕ್ಸ್ ಮಾಡ್ಕೊಳ್ತಾನೆ ನಾನು ಇದನ್ನು ಫ್ರೈ ಮಾಡಿಕೊಂಡೆ. ಬಿಸಿಯಾಗಿ ಚೆನ್ನಾಗಿ ಫ್ರೈ ಆಗಿದೆ. ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ. ಕೊನೆಯಲ್ಲಿ ಇನ್ನೇನು ಆಫ್ ಮಾಡ್ತೀರಿ ಅನ್ನೋ ಟೈಮಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಹಸಿ ತೆಂಗಿನ ತುರಿ ಜೊತೆಗೆ ಕೊತ್ತಂಬರಿ ಸೊಪ್ಪು 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರನೂ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೋದು. ಆದರೆ ನಿಮಗೆ ತೆಂಗಿನಕಾಯಿ ಹಾಕಿ ನೀವು ಮಿಕ್ಸ್ ಮಾಡಿ ಬಿಸಿ ಮಾಡಲಿಲ್ಲ ಅಂತ ಅಂದರೆ ಬೇಗ ಈ ಪಲ್ಯ ಹಾಳಾಗ್ಬಿಡುತ್ತೆ. ಲಂಚ್ ಬಾಕ್ಸ್ಗೆ ಎಲ್ಲ ಪ್ಯಾಕ್ ಮಾಡೋದಕ್ಕಾಗಲ್ಲ ನೀವು ಅವಾಗ. ನೋಡಿ ಈ ಥರ ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮದು ಹೆಸರು ಕಾಳು ಕೋಸಿನ ಪಲ್ಯ ರೆಡಿ ಆಗೋಯಿತು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಪಕ್ಕ ಎತ್ತಿಟ್ಕೊಂಬಿಡೋಣ. ಸಾಂಬಾರಿಗೆ ಉಪ್ಪು ಹುಳಿ ಖಾರ ಹಾಕಿ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಅದು ಕುದಿಯೋಷ್ಟರಲ್ಲಿ ರುಬ್ಕೊಂಬಿಡೋಣ. ಮಿಕ್ಸರ್ ಜಾರ್ ಒಳಗಡೆ 1 ಟೇಬಲ್ ಸ್ಪೂನ್ ಹಸಿ ತೆಂಗಿನ ತುರಿ, ಜಾಸ್ತಿ ಏನು ಬೇಕಾಗಲ್ಲ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಥಿಕ್ನೆಸ್ಗೋಸ್ಕರ, ಟೇಸ್ಟ್ಗೋಸ್ಕರ 1 ಈರುಳ್ಳಿ ಬೇಯಿಸಿಟ್ಟಿದ್ನಲ್ಲ ಆವಾಗಲೇ ಅದು, ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಹೆಸರು ಕಾಳು, ಜೊತೆಗೆ ಒಂಚೂರು ಕೋಸು ಅದ್ರ ಜೊತೆ ಬಂದಿರುತ್ತಲ್ಲ ಅದು. ಇಲ್ಲಾಂದರೆ ಬರೀ ಆದಷ್ಟು ಹೆಸರು ಕಾಳನ್ನೇ ತೊಗೊಳ್ಳಿ. ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣದಾಗಿ ರುಬ್ಕೊಳ್ತೀನಿ. ಈ ರುಬ್ಬಿರೋ ಮಿಶ್ರಣನ ತೆಗೆದು ಕುದಿತಾ ಇರೋವಂಥ ಸಾರೊಳಗಡೆ ಹಾಕ್ತೀನಿ. ನೋಡಿ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ನಾವು ಶೋಧಿಸ್ಕೊಂಡಿರುವಂಥ ನೀರು ಜೊತೆ ಕುದಿತಾ ಇದೆ. ಒಳ್ಳೆ ಘಮ ಬರ್ತಾ ಇದೆ. ಅಂದರೆ ಒಂದು ಚೂರು ಘಾಟ್ ಗೀಟ್ ಏನೂ ಇಲ್ಲ. ಇವಾಗ ರುಬ್ಬಿರೋವಂಥ ಮಿಶ್ರಣನ ಇದರೊಳಗಡೆ ಹಾಕ್ಕೊಳ್ತೀನಿ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಇನ್ನೊಂದು ಅರ್ಧ ಮುಕ್ಕಾಲು ಕಪ್ಪಷ್ಟು ನೀರು ಹಾಕ್ಕೊಂಡು ಇದನ್ನು ಸಾರನ್ನ ಹೆಚ್ಚಿಸ್ಕೊಳ್ತೀನಿ. ತೆಳುವಾಗಿರಬೇಕು ಬಸ್ಸಾರು ಯಾವಾಗ್ಲೂ. ಎಷ್ಟು ರಸಮ್ ಅಷ್ಟು ತಿಳಿಯಾಗಿರಬೇಕು. ನೋಡಿ ಈ ಹದದಲ್ಲಿ ಇರಬೇಕು. ಇದು 1-2 ಕುದಿಯೋ ಅಷ್ಟರಲ್ಲಿ ಚೆನ್ನಾಗಿ ಒಗ್ಗರಣೆ ಹಾಕೊಂಡ್ಬಿಡೋಣ. ಈ ಬಸ್ಸಾರಿಗೆ ಸಿಂಪಲ್ ಆಗಿ ಒಗ್ಗರಣೆ ಹಾಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಎಣ್ಣೆ, ಸಾಸಿವೆ, ಇಂಗು, ಒಂದು ಸ್ವಲ್ಪ ಬೆಳ್ಳುಳ್ಳಿ, 2 ಒಣಗಿದ ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಇದನ್ನೆಲ್ಲ ಹಾಕಿ ಈ ಸಾಂಬಾರು ಒಳಗಡೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಬಸ್ಸಾರು ಒಳಗಡೆ ಇನ್ನೊಂದು 3ರಿಂದ 4 ನಿಮಿಷ ಕುದಿಸಿದ್ರೆ ಈ ಬಸ್ಸಾರು ರೆಡಿ ಆಗುತ್ತೆ. ಉಪ್ಪು ಹುಳಿ ಖಾರ ಎಲ್ಲ ಈ ಟೈಮಲ್ಲಿ ನೋಡ್ಕೋಬೇಕು. ಯಾಕೆಂದರೆ ನಾವೆಲ್ಲ ಹೆಚ್ಚಿದ್ದೀವಲ್ಲ, ಹೆಚ್ಚಿರೋದ್ರಿಂದ ಏನಾದರೂ ಕಮ್ಮಿ ಇದ್ದರೆ ಈ ಟೈಮಲ್ಲಿ ಹಾಕ್ಕೊಂಡು ಸರಿ ಮಾಡ್ಕೋಬೋದು. ಅವಾಗಿಂದ ಒಂದು 2-3 ನಿಮಿಷದ ಮೇಲೆ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಒಂಚೂರು ಉಪ್ಪು ಕಮ್ಮಿ ಅನ್ನಿಸ್ತು, ಒಂಚೂರು ಉಪ್ಪು ಹಾಕ್ತಾ ಇದ್ದೀನಿ. ಜೊತೆಗೆ ಕೊನೆಯಲ್ಲಿ ಸಣ್ಣ ಕಟ್ ಮಾಡ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಒಂದು ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರ್ತಿದ್ದ ಹಾಗೆ ಸ್ಟವ್ ಆಫ್ ಮಾಡೋಣ. ಬಸ್ಸಾರು ನೀವು ಕುದಿಸಿದಷ್ಟು ರುಚಿ ಚೆನ್ನಾಗಿರುತ್ತೆ. ಇವತ್ತು ಒಂದೇ ದಿನ ಅಲ್ಲ, ಇನ್ನು ಮಾರನೇ ಬೆಳಗ್ಗೆ ಕೂಡ ಇದು ಗಟ್ಟಿ ಆಗ್ತಾ ರುಚಿ ಜಾಸ್ತಿ. ಇದು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಬಸ್ಸಾರು ಕುದ್ದಿದೆ ನೋಡಿ. ನಿಮಗೆ ಪಲ್ಯನೂ ರೆಡಿ ಆಯಿತು, ತಿಳಿ ಸಾಂಬಾರು ಕೂಡ ರೆಡಿ ಆಯಿತು. ಚಪಾತಿ ಮಾಡಿ ಅನ್ನ ಮಾಡಿ ನೀವು ಸರ್ವ್ ಮಾಡಿದ್ರೆ ಒಂದು ಕಂಪ್ಲೀಟ್ ಮೀಲ್ ಅಂತಲೇ ಅನ್ಬೋದು. ಇಲ್ಲ ಅಂತ ಅಂದರೆ ಮುದ್ದೆ ಜೊತೆಗೆ ಒಳ್ಳೆ ಪಲ್ಯ ಜೊತೆಗೆ ಒಳ್ಳೆ ತಿಳಿ ಸಾರು ಕೂಡ ರೆಡಿ ಆಯಿತು. ಮತ್ತೆ ತಡ ನಿಮ್ಮನೆಯಲ್ಲೂ ಹೆಸರು ಕಾಳು ಮತ್ತು ಕೋಸು ಹಾಕಿ ಪಲ್ಯ ಬಸ್ಸಾರು ಮಾಡಿ ಪಲ್ಯನೂ ರೆಡಿ ಆಗುತ್ತೆ ಚಪಾತಿಗೆ, ಜೊತೆಗೆ ಸಾರು ಕೂಡ ರೆಡಿ ಆಗುತ್ತೆ ಅನ್ನಕ್ಕೆ ನಿಮಗೆ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.